ಹಲೋ ಮೈ ಡಿಯರ್ ಲರ್ನರ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಮಿರರ್ ಪೊಯಮ್ ಬೈ ಸಿಲ್ವಿಯಾ ಪ್ಲಾತ್ ಈ ಒಂದು ಪದ್ಯದ ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಹಾಗೂ ಸಾಲುಗಳ ಒಂದು ಇನ್ನರ್ ಮೀನಿಂಗನ್ನು ಡಿಸ್ಕಸ್ ಮಾಡೋಣ. ಈ ಪದ್ಯದ ಸಮರಿಯ PDF ಸಹ ನಿಮಗೆ ಸಿಗುತ್ತೆ. ಇಲ್ಲಿ ಸಿಲ್ವಿಯಾ ಪ್ಲಾತ್ರವರ ಮಿರರ್ ಈ ಪದ್ಯದ ಮೇನ್ ಥೀಮನ್ನು ನೋಡಿದಾಗ ಒಂದು ಸೆಲ್ಫ್ ರಿಫ್ಲೆಕ್ಷನ್, ಆತ್ಮಾವಲೋಕನ ಅಥವಾ ಅಂತರಾವಲೋಕನ, ಮತ್ತು ಆ ಕವಿ ತಮಗೆ ಒಂದು ಏಜ್ ಆಗುತ್ತಿರುವ ಬಗ್ಗೆ, ತಾನು ಆ ವಯಸ್ಸನ್ನು ಕಳೆದುಕೊಳ್ಳುತ್ತಿರುವ ಬಗ್ಗೆ ಆಕೆಯ ಒಂದು ಇನ್ನರ್ ಸ್ಟ್ರಗಲನ್ನು ಈ ಒಂದು ಪದ್ಯದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಆ ಮಿರರ್ ಅಂತಕ್ಕಂಥದ್ದು ಯಾವ ರೀತಿ ಈ ಒಂದು ಸಾಲುಗಳನ್ನು ವ್ಯಕ್ತಪಡಿಸಿದೆ, ಅವರ ಭಾವನೆಗಳು ಏನು ಅನ್ನೋದನ್ನು ಈ ಸಾಲುಗಳಲ್ಲಿ ನೋಡ್ತಾ ಸಾಗೋಣ. ಇಲ್ಲಿ ಮೊದಲ ಒಂದು ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ, I am silver and exact. I have no preconceptions. Whatever I see, I follow immediately, just as it is, unmisted by love or dislike. ನೋಡಿ, ಈ ಸಾಲಿನಲ್ಲಿ ಒಂದು ಕನ್ನಡಿ ಮಾತಾಡ್ತಾ ಇದೆ. ಮಿರರ್, ಐ ಆಮ್ ಸಿಲ್ವರ್, ನಾನು ಬೆಳ್ಳಿ ಹಾಗೆ ಇದ್ದೇನೆ, ಆ್ಯಂಡ್ ಎಕ್ಸಾಕ್ಟ್, ನಾನು ಕರೆಕ್ಟಾಗಿದ್ದೇನೆ. ಅಂದರೆ ಇಲ್ಲಿ ಕನ್ನಡಿಯು ತಾನು ಬೆಳ್ಳಿ ಬಣ್ಣವನ್ನು ಹೋಲ್ತಾ ಇದ್ದೇನೆ, ಮತ್ತು ನಾನು ತೋರಿಸುವ ಪ್ರತಿಬಿಂಬಗಳಲ್ಲಿ ಯಾವುದೇ ಬದಲಾವಣೆ ಮಾಡೋದಿಲ್ಲ, ಎಕ್ಸಾಕ್ಟಾಗಿ ನಿಖರವಾಗಿ ಅದನ್ನು ತೋರಿಸ್ತೇನೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದೆ. ಆ ಕನ್ನಡಿ ಅಂತಕ್ಕಂಥದ್ದು ರಿಯಾಲಿಟಿ ಬಗ್ಗೆ ಹೇಳ್ತಾ ಇದೆ, ಅದಕ್ಕೆ ಯಾವುದೇ ಭಾವನೆಗಳಿಲ್ಲ ಅನ್ನೋದನ್ನು ಹೇಳ್ತಾ ಇದೆ. ರಿಯಾಲಿಟಿ ಹೇಗಿದೆಯೋ ಹಾಗೆ ತೋರಿಸ್ತೇನೆ. ಐ ಹ್ಯಾವ್ ನೋ ಪ್ರೀ ಕಾನ್ಸೆಪ್ಷನ್ಸ್, ನನಗೆ ಯಾವುದೇ ರೀತಿಯ ಒಂದು ಪೂರ್ವ ಕಲ್ಪನೆಗಳಿಲ್ಲ, ಅಂದರೆ ಪೂರ್ವಗ್ರಹ ಪೀಡಿತನಾಗಿ ನಾನು ಬೇರೆ ರೀತಿ ವರ್ತಿಸೋದಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಇದೆ. ಅಂದರೆ ಕನ್ನಡಿ ತಾನು ಯಾವುದೇ ನಿರೀಕ್ಷೆಗಳಿಲ್ಲದೆ ವಸ್ತುಗಳನ್ನು ನೋಡ್ತೇನೆ, ಮತ್ತು ಅದು ಆ ವಸ್ತುಗಳು ಅವು ಇರುವಂತೆಯೇ ಯಾವುದೇ ಒಂದು ರೀತಿಯ ನಿರ್ಣಯವಿಲ್ಲದೆ ಅದು ಸ್ವೀಕರಿಸ್ತೇನೆ ಮತ್ತು ಅದನ್ನ ತೋರಿಸ್ತೇನೆ. ವಾಟ್ ಎವರ್ ಐ ಸಿ ಐ ಸಾಲೋ ಇಮಿಡಿಯೇಟ್ಲಿ, ನಾನು ಏನನ್ನು ನೋಡಿದರೂ ಸಹ ಅದನ್ನು ತಕ್ಷಣ ನುಂಗು ಬಿಡ್ತೇನೆ. ಅಂದರೆ ಕನ್ನಡಿ ತನ್ನೆದುರಿಗೆ ಬರುವುದನ್ನು ತಕ್ಷಣ ಪ್ರತಿಬಿಂಬಿಸ್ತೇನೆ, ನುಂಗುತ್ತೇನೆ ಅಂತಕ್ಕಂಥದ್ದು ಒಂದು ಸ್ಪೀಡ್ ಆ್ಯಂಡ್ ಕಂಪ್ಲೀಟ್ ರಿಸೀವ್ನೆಸ್ಸನ್ನು ಇಲ್ಲಿ ಹೇಳುತ್ತೆ. ಅಂದರೆ ಒಂದು ಕ್ಷಿಪ್ರವಾದ ಸ್ವೀಕಾರದ ಬಗ್ಗೆ ಹೇಳುತ್ತೆ. ಅದು ಯಾವುದೇ ಮುಂದೆ ಬಂದರೂ ತಕ್ಷಣ ಅದನ್ನು ತೋರಿಸ್ಬಿಡ್ತೇನೆ. ಜಸ್ಟ್ ಆ್ಯಸ್ ಇಟ್ ಈಸ್, ಅನ್ಮಿಸ್ಟೆಡ್ ಬೈ ಲವ್ ಆರ್ ಡಿಸ್ಲೈಕ್, ಅದು ಹೇಗಿದೆಯೋ ಹಾಗೆ ತೋರಿಸ್ತೇನೆ, ಯಾವುದೇ ಪ್ರೀತಿ ಇರಲ್ಲ, ಯಾವುದೇ ದ್ವೇಷ ಇರಲ್ಲ ಅಂತ. ಕನ್ನಡಿ ತಾನು ನೋಡುವ ವಸ್ತುಗಳನ್ನು ಯಾವುದೇ ಪ್ರೀತಿ ದ್ವೇಷದ ಭಾವನೆಗಳಿಲ್ಲದೆ ಅದು ಹೇಗಿದೆಯೋ ಹಾಗೆ ಅದನ್ನು ನಾನು ತೋರಿಸ್ತೇನೆ ಅಂತ ಹೇಳುತ್ತೆ. ಅಂದರೆ ಅದು ಕನ್ನಡಿ ಒಂದು ತಟಸ್ಥವಾಗಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ನಂತರದ ಸಾಲುಗಳಲ್ಲಿ ಹೇಳುತ್ತೆ, ಐ ಆಮ್ ನಾಟ್ ಕ್ರೂಯಲ್, ಓನ್ಲಿ ಟ್ರೂತ್ಫುಲ್. ದ ಐ ಆಫ್ ಎ ಲಿಟಲ್ ಗಾಡ್, ಫೋರ್ ಕಾರ್ನರ್ಡ್, ಮೋಸ್ಟ್ ಆಫ್ ದ ಟೈಮ್ ಐ ಮೀಡಿಯೇಟ್ ಆನ್ ದ ಆಪೋಸಿಟ್ ವಾಲ್, ಇಟ್ ಈಸ್ ಪಿಂಕ್ ವಿತ್ ಸ್ಪೆಕ್ಲೆಸ್. ನೋಡಿ, ಇಲ್ಲಿ ಈ ಎರಡನೇ ಸಾಲಿನಲ್ಲಿ ಹೇಳ್ತಾ ಇರೋದು, ನಾನು ಕ್ರೂರಿಯಲ್ಲ, ಐ ಆಮ್ ಟ್ರೂತ್ಫುಲ್, ನಾನು ತುಂಬ ಸತ್ಯವಂತ. ಕನ್ನಡಿ ತಾನು ಕೇವಲ ಸತ್ಯವನ್ನು ಮಾತ್ರ ಹೇಳ್ತೇನೆ ಅಂತ ಅದು ಹೇಳ್ತಾ ಇದೆ. ಅದರ ಜೊತೆಗೆ ನಾನು ಕ್ರೂರಿಯಲ್ಲ, ಐ ಆಮ್ ನಾಟ್ ಕ್ರೂಯಲ್. ಅಂದರೆ ನನ್ನಲ್ಲಿ ನೋಡ್ತಕ್ಕಂತಹ ನನ್ನ ಕನ್ನಡಿಯಲ್ಲಿ ನೋಡ್ತಕ್ಕಂಥ ಪ್ರತಿಬಿಂಬಗಳು ಕೆಲವರಿಗೆ ಉಂಟು ಮಾಡಬಹುದು, ಅದಕ್ಕೆ ನಾನು ಕಾರಣನಲ್ಲ, ನಾನು ಅದು ಏನಿದೆಯೋ ಹಾಗೆ ತೋರಿಸ್ತೇನೆ, ನಾನು ಕ್ರೂರಿಯಲ್ಲ, ನಾನು ಕೆಟ್ಟದಾಗಿ ತೋರಿಸೋದಿಲ್ಲ ಅಂತ ಇದರ ಮಾತು. ನಂತರ ದ ಐ ಆಫ್ ಎ ಲಿಟಲ್ ಗಾಡ್, ಫೋರ್ ಕಾರ್ನರ್ಡ್, ಅಂದರೆ ಇಲ್ಲಿ 4 ಮೂಲೆಗಳಲ್ಲಿ ದೇವರ ಕಣ್ಣಿದೆ ಅಂತಕ್ಕಂಥದ್ದು. ಅಂದರೆ ಕನ್ನಡಿ ತನ್ನನ್ನು ತಾನು ಒಂದು ದೇವರ ಕಣ್ಣು ಎಂದು ಹೇಳ್ಕೊಳ್ತಾ ಇದೆ, ಏಕೆಂದರೆ ಅದು ಎಲ್ಲವನ್ನು ನೋಡುವ ಮತ್ತು ಮೌಲ್ಯಮಾಪನ, ಅದನ್ನು ಒಂದು ವ್ಯಾಲ್ಯೂಯೇಷನ್ ಮಾಡ್ತಕ್ಕಂಥ ಶಕ್ತಿ ಅದಕ್ಕಿದೆ ಅಂತ. ಆ 4 ಮೂಲೆಗಳು ಅನ್ನೋದು ಕನ್ನಡಿಯ ಒಂದು ಆಕಾರವನ್ನು ಸೂಚಿಸುತ್ತೆ. ನಂತರದ ಸಾಲಲ್ಲಿ, ಮೋಸ್ಟ್ ಆಫ್ ದ ಟೈಮ್ ಐ ಮೀಡಿಯೇಟ್ ಆನ್ ದ ಆಪೋಸಿಟ್ ವಾಲ್, ನಾನು ಹೆಚ್ಚಿನ ಸಮಯ ಎದುರಿನ ಗೋಡೆಯ ಮೇಲೆ ನನ್ನ ಒಂದು ಗಮನವನ್ನು ಇಟ್ಟಿರ್ತೇನೆ, ಧ್ಯಾನವನ್ನು ಮಾಡ್ತಾ ಇರ್ತೇನೆ. ಅಂದರೆ ಕನ್ನಡಿ ಹೆಚ್ಚಿನ ಸಮಯ ಒಂದು ಜಡವಾಗಿ ಇರ್ತಕ್ಕಂಥ ತನ್ನ ಎದುರಿಗಿನ ಗೋಡೆಯನ್ನು ನೋಡ್ತಾ ಇದೆ ಅಂತಕ್ಕಂಥದ್ದು. ಮತ್ತು ಇಲ್ಲಿ ಆ ಮೀಡಿಯೇಟ್ ಅಂದರೆ ಒಂದು ಗಮನವಿಟ್ಟು ನೋಡ್ತಕ್ಕಂಥದ್ದು ಅಂತ ಹೇಳ್ತಾ ಇದೆ. ಇಟ್ ಈಸ್ ಪಿಂಕ್ ವಿತ್ ಸ್ಪೆಕ್ಲೆಸ್, ಮತ್ತು ಅದು ಒಂದು ಗುಲಾಬಿ ಬಣ್ಣದ್ದಾಗಿದ್ದು ಚುಕ್ಕಿಗಳನ್ನು ಹೊಂದಿದೆ. ಇದು ಗೋಡೆಯ ಬಣ್ಣ ಮತ್ತು ವಿನ್ಯಾಸವನ್ನು ವಿವರಿಸ್ತಾ ಇದೆ. ಇದು ಕನ್ನಡಿಯ ದೃಷ್ಟಿಕೋನದಿಂದ ಪ್ರಪಂಚ ಹೇಗಿದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದೆ. ಇನ್ನು ಮುಂದಿನ ಸಾಲುಗಳಲ್ಲಿ ಬಂದಾಗ, ಐ ಹ್ಯಾವ್ ಲುಕ್ಡ್ ಅಟ್ ಇಟ್ ಸೋ ಲಾಂಗ್, ಐ ಥಿಂಕ್ ಇಟ್ ಈಸ್ ಎ ಪಾರ್ಟ್ ಆಫ್ ಮೈ ಹಾರ್ಟ್, ಬಟ್ ಇಟ್ ಫ್ಲಿಕ್ಕರ್ಸ್, ಫೇಸಸ್ ಆ್ಯಂಡ್ ಡಾರ್ಕ್ನೆಸ್ ಸೆಪರೇಟ್ ಅಸ್ ಓವರ್ ಆ್ಯಂಡ್ ಓವರ್. ಇಲ್ಲಿ ಆ ಕನ್ನಡಿ ಹೇಳ್ತಾ ಇದೆ, ನಾನು ಬಹಳ ದಿನಗಳಿಂದ ಆ ಗೋಡೆಯನ್ನು ನೋಡ್ತಾ ಇದ್ದೇನೆ,
ದೀರ್ಘಕಾಲದಿಂದ ನಾನು ಆ ಗೋಡೆ ಕಡೆನೇ ನೋಡ್ತಾ ಇದ್ದೇನೆ. ಐ ಥಿಂಕ್ ಇಟ್ ಈಸ್ ಎ ಪಾರ್ಟ್ ಆಫ್ ಮೈ ಹಾರ್ಟ್. ನಾನು ಅಂದ್ಕೊಳ್ತೇನೆ ಆ ಒಂದು ಗೋಡೆ ಅನ್ನೋದು ನನ್ನ ಹೃದಯದ ಒಂದು ಭಾಗ ಆಗಿಬಿಟ್ಟಿದೆ. ಅಂದರೆ ಗೋಡೆಯ ಮೇಲೆ ಆ ಕನ್ನಡಿಯ ದೃಷ್ಟಿ ಅಂತಕ್ಕಂಥದ್ದು ಯಾವಾಗಲೂ ಇರ್ತಾ ಇದೆ. ಆದ್ದರಿಂದ ಆ ಪ್ರತಿಬಿಂಬಗಳ ನಡುವಿನ ಆ ಒಂದು ಸಂಪರ್ಕ ಅಂತಕ್ಕಂಥದ್ದು ಯಾವಾಗಲೂ ಇರೋದ್ರಿಂದ ಅದು ಒಂದು ನನ್ನ ಹೃದಯದ ಭಾಗ ಆಗಿಬಿಟ್ಟಿದೆ ಅಂತ ಹೇಳ್ತಾ ಇದೆ. ಬಟ್ ಇಟ್ ಫ್ಲಿಕರ್ಸ್, ಆದರೆ ಅದು ಮಿನುಗುತ್ತೆ. ಆ ಗೋಡೆಯ ಮೇಲಿನ ನೋಟ ಸ್ಥಿರವಾಗಿಲ್ಲ, ಏಕೆಂದರೆ ಆ ಒಂದು ಮುಖಗಳು ಕತ್ತಲು ಅದನ್ನು ಅಡ್ಡಿಪಡಿಸುತ್ತೆ. ಇದು ಬದಲಾವಣೆಯನ್ನು ಸೂಚಿಸುತ್ತೆ. ಅಂದರೆ ಫ್ಲಿಕರ್ಸ್, ಅದು ನಮ್ಮ ಮಧ್ಯೆ ಆಗಾಗ ಚಲಿಸ್ತಾ ಇರುತ್ತೆ ಅಂತಕ್ಕಂಥದ್ದನ್ನು ಹೇಳುತ್ತೆ. ಫೇಸಸ್ ಆ್ಯಂಡ್ ಡಾರ್ಕ್ನೆಸ್ ಸಪ್ರೇಟ್ ಅಸ್ ಓವರ್ ಆ್ಯಂಡ್ ಓವರ್. ಅಂದರೆ ಆ ಕನ್ನಡಿ ಮತ್ತು ಆ ಗೋಡೆಯನ್ನು ಬೇರ್ಪಡಿಸ್ತಕ್ಕಂಥದ್ದು ಯಾವುದಂದರೆ ಮುಖಗಳು ಮತ್ತು ಕತ್ತಲು. ಆಗಾಗ ಕನ್ನಡಿಯಲ್ಲಿ ನೋಡೋಕ್ಕೆ ಬರ್ತಕ್ಕಂಥ ಮುಖಗಳು ಮತ್ತು ಕತ್ತಲುಗಳು ಅವರಿಬ್ಬರ ಮಧ್ಯನ ಸಂಬಂಧವನ್ನು ಕೆಡಿಸ್ತಾ ಇರ್ತಂತೆ. ಇಲ್ಲಿ ಮುಖಗಳು ಅಂದಾಗ ಕನ್ನಡಿಯನ್ನು ನೋಡ್ತಕ್ಕಂಥ ಜನರು, ಮತ್ತು ಆ ಒಂದು ಕತ್ತಲು ಅಂತಕ್ಕಂಥದ್ದು, ಬೆಳಕಿಲ್ಲದೆ ಇರತಕ್ಕಂಥದ್ದು ಆ ಕನ್ನಡಿ ಮತ್ತು ಆ ಗೋಡೆಯ ನಡುವಿನ ಒಂದು ಕನೆಕ್ಷನನ್ನು ಆಗಾಗ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ. ನಂತರದ ಸಾಲುಗಳಲ್ಲಿ ನೋಡಿದಾಗ, ನಾವು ಐ ಆಮ್ ಎ ಲೇಕ್, ಎ ವುಮೆನ್ ಬೆಂಡ್ಸ್ ಓವರ್ ಮೀ, ಸರ್ಚಿಂಗ್ ಮೈ ರೀಚಸ್ ಫಾರ್ ವಾಟ್ ಶಿ ರಿಯಲಿ ಈಸ್, ದೆನ್ ಶಿ ಟರ್ನ್ಸ್ ಟು ದೋಸ್ ಲಯರ್ಸ್ ಆ್ಯಂಡ್ ಕ್ಯಾಂಡಲ್ಸ್ ಆರ್ ದ ಮೂನ್. ಈಗ ನಂತರ ಏನಾಗಿದೆಯಪ್ಪ ಅಂದರೆ, ನಾವು ಐ ಆಮ್ ಎ ಲೇಕ್, ನಾನೀಗ ಒಂದು ರೀತಿ ಸರೋವರದ ಆಗಿದ್ದೀನಿ. ಅಂದರೆ ಕನ್ನಡಿ ತನ್ನ ಸ್ವರೂಪ ಬದಲಾಗಿರೋದನ್ನ ಹೇಳ್ತಾ ಇದೆ. ಸರೋವರದ ನೀರಿನಂತೆ ಶಾಂತವಾಗಿ ಇದೆ. ಅದು ಒಂದು ರಿಫ್ಲೆಕ್ಷನನ್ನು ತೋರಿಸ್ತಕ್ಕಂಥ, ಪ್ರತಿಬಿಂಬವನ್ನು ತೋರಿಸ್ತಕ್ಕಂಥ ಗುಣ ಹೊಂದಿದೆ. ಇದು ಕನ್ನಡಿ ತಾನು ಹೆಚ್ಚು ಪ್ರತಿಫಲಿಸುವ ಮತ್ತು ಒಂದು ಆಳವಾದ ಅರ್ಥವನ್ನು ಇಲ್ಲಿ ಹೇಳ್ತಾ ಇದೆ. ಅಲ್ಲಿ ಎ ವುಮನ್ ಬ್ಯಾಂಡ್ಸ್ ಓವರ್ ಮೀ, ಒಬ್ಬ ಮಹಿಳೆ ನನ್ನ ಮುಂದೆ ಬಾಗಿ ಕುಳಿತಿದ್ದಾಳೆ. ಇಲ್ಲಿ ಆ ಮಹಿಳೆ ಯಾರಂದರೆ ಸಿಲ್ವಿಯಾ ಪ್ಲಾತ್, ಅಥವಾ ಈ ಕವಿತೆಯನ್ನು ಬರ್ತಿರ್ತಕ್ಕಂಥ ಸಿಲ್ವಿಯಾ ಪ್ಲಾತ್ ಏನು ಮಾಡ್ತಾ ಇದ್ದಾಳೆ, ಕನ್ನಡಿ ಮುಂದೆ ಕುಳಿತಿದ್ದಾಳೆ. ಆ ಒಬ್ಬ ಮಹಿಳೆ ತನ್ನನ್ನು ನೋಡಲು ಕನ್ನಡಿ ಮುಂದೆ ಬರ್ತಾಳೆ. ಅಂದರೆ ಆ ಮಹಿಳೆ ಅಲ್ಲಿ ಆ ಕನ್ನಡಿ ಮುಂದೆ ಬಂದು ಕೂತಿದ್ದಾಳೆ. ಸರ್ಚಿಂಗ್ ಮೈ ರೀಚಸ್ ಫಾರ್ ವಾಟ್ ಶಿ ರಿಯಲಿ ಈಸ್, ಅವಳು ನಿಜವಾಗಿ ಏನಾಗಿದ್ದಾಳೆ ಅಂತ ನನ್ನ ಆಳದಲ್ಲಿ ಹುಡುಕ್ತಾ ಇದ್ದಾಳೆ. ಅಂದರೆ ಅವಳನ್ನು ಬಿಟ್ಟು ಕನ್ನಡಿ ಒಳಗಡೆ ಅವಳು ಏನು ಅನ್ನೋದನ್ನು ತುಂಬ ಆಳವಾಗಿ ಹುಡುಕ್ತಾ ಇದ್ದಾಳೆ. ಅಂದರೆ ಆ ಮಹಿಳೆ ತನ್ನ ಗುರುತನ್ನು, ತನ್ನ ಅಸ್ತಿತ್ವವನ್ನು ಕಂಡುಕೊಳ್ಳಲು ಪ್ರಯತ್ನಿಸ್ತಾ ಇದ್ದಾಳೆ. ಕನ್ನಡಿಯು ಆಕೆಯ ಸ್ವಯಂ ಅನ್ವೇಷಣೆಯ ಒಂದು ಸಾಧನವಾಗಿದೆ. ಆ ಕನ್ನಡಿ ಮುಂದ್ಗಡೆ ಕೂತ್ಕೊಂಡಿರೋ ಆ ಮಹಿಳೆ ಅದರಲ್ಲಿ ತಾನು ಏನು ಅಂತ ಆಳವಾಗಿ ಗಾಢವಾಗಿ ನೋಡ್ತಾ ಇದ್ದಾಳೆ. ಅಂದರೆ ತನ್ನನ್ನು ತಾನು ಯಾರು ಅಂತ ಒಂದು ಅನ್ವೇಷಣೆ ಮಾಡ್ಕೋತಾ ಇದ್ದಾಳೆ. ದೆನ್ ಶಿ ಟರ್ನ್ಸ್ ಟು ದೋಸ್ ಲಯರ್ಸ್ ಆ್ಯಂಡ್ ಕ್ಯಾಂಡಲ್ಸ್ ಆರ್ ದ ಮೂನ್. ನಂತರ ಅವಳು ಆ ಮೇಣದ ಬತ್ತಿ ಚಂದ್ರನ ಕಡೆಗೆ ತಿರುಗುತ್ತಾಳೆ. ಇಲ್ಲಿ ಆ ಮಹಿಳೆ ತನ್ನನ್ನು ತಾನು ನೋಡಿಕೊಳ್ಳಲು ಕನ್ನಡಿಯಲ್ಲದೆ ಬೇರೆ ಬೇರೆ ಮೂಲಗಳನ್ನು ಆಶ್ರಯಿಸ್ತಾ ಇದ್ದಾಳೆ. ಮೇಣದ ಬತ್ತಿ, ಚಂದ್ರನನ್ನು ಕರೀತಾ ಇದ್ದಾಳೆ. ಏಕೆಂದರೆ ಆ ಬೆಳಕು ಅವಳನ್ನು ಇನ್ನು ಸ್ವಲ್ಪ ಚೆನ್ನಾಗಿ ನೋಡೋದಕ್ಕೆ, ಕನ್ನಡಿಯಲ್ಲಿ ಚೆನ್ನಾಗಿ ಕಾಣೋದಕ್ಕೆ ಒಂದು ಆಗುತ್ತೆ. ಅದಕ್ಕಾಗಿ ಅವಳು ನಿಜವಾದ ನೋಟವನ್ನು ಮರೆಮಾಚ್ತಾ ಇದ್ದಾಳೆ. ಅಲ್ಲಿ ನಿಜವಾಗಿ ಕನ್ನಡಿಯಲ್ಲಿ ನೋಡಿದ್ರೆ ಕಾಣ್ತಾಳೆ, ಆದರೆ ಅವಳು ಕ್ಯಾಂಡಲ್ಲು, ಚಂದ್ರನನ್ನು ತಂದು ಆ ಮುಖವನ್ನು ಇನ್ನಷ್ಟು ಬೆರಗುಗೊಳಿಸುವಂತೆ ಆಕೆ ಮಾಡ್ಕೋತಾ ಇದ್ದಾಳೆ. ನಂತರ ಐ ಸಿ ಹರ್ ಬ್ಯಾಕ್ ಆ್ಯಂಡ್ ರಿಫ್ಲೆಕ್ಟ್ ಇಟ್ ಫೇತ್ಫುಲಿ, ಶಿ ರಿವಾರ್ಡ್ಸ್ ಮೀ ವಿತ್ ಟಿಯರ್ಸ್ ಆ್ಯಂಡ್ ಆ್ಯನ್ ಎಜಿಟೇಷನ್ ಆಫ್ ಹ್ಯಾಂಡ್ಸ್, ಐ ಆಮ್ ಇಂಪಾರ್ಟೆಂಟ್ ಟು ಹರ್, ಶಿ ಕಮ್ಸ್ ಆ್ಯಂಡ್ ಗೋಸ್. ನೋಡಿ, ಇಲ್ಲಿ ಈ ಸಾಲಲ್ಲಿ ಆಕೆ ಹೇಳ್ತಾ ಇರತಕ್ಕಂಥದ್ದು, ಅವಳು ನನ್ನನ್ನು ನೋಡ್ತಾ ಇದ್ದಾಳೆ. ಶಿ ಸೀಸ್ ಹರ್ ಬ್ಯಾಕ್, ಅವಳ ಹಿಂದೆಯನ್ನು ನೋಡ್ಕೋತಾಳೆ. ಆ್ಯಂಡ್ ರಿಫ್ಲೆಕ್ಟ್ಸ್ ಇಟ್ ಫೇತ್ಫುಲಿ, ಅದು ತುಂಬ ನಿಷ್ಠತೆಯಿಂದ ನಿಜವಾಗ್ಲೂ ಕಾಣಿಸ್ತಾ ಇದೆ. ಅಂದರೆ ಕನ್ನಡಿ ಮಹಿಳೆಯ ತನ್ನ ಕಡೆಗೆ ಬೆನ್ನು ಮಾಡಿದರೂ ಸಹ ಅದು ಸತ್ಯವನ್ನು ಮಾತ್ರ ತೋರಿಸುತ್ತೆ. ಅದು ಯಾವುದೇ ರೀತಿ ಸುಳ್ಳನ್ನು ಹೇಳೋದಿಲ್ಲ. ಕನ್ನಡಿ ತನ್ನ ನಿಷ್ಠೂರತೆಯಲ್ಲಿ ಎತ್ತಿ ಹಿಡಿತಾ ಇದೆ. ಆಕೆ ತನಗೆ ಬೆನ್ನು ತೋರಿಸಿದ್ರು ಅದನ್ನು ನಾನು ಫೇತ್ಫುಲ್ಲಾಗಿ ತೋರಿಸ್ತಾ ಇದ್ದೇನೆ. ಶಿ ರಿವಾರ್ಡ್ಸ್ ಮೀ ವಿತ್ ಟಿಯರ್ಸ್ ಆ್ಯಂಡ್ ಆ್ಯನ್ ಎಜಿಟೇಷನ್ ಆಫ್ ಹ್ಯಾಂಡ್ಸ್, ಅವಳು ನನಗೆ ಕಣ್ಣೀರು ಮತ್ತು ಒಂದು ಕೈಗಳಿಂದ ಚಡಪಡಿಸ್ತಾ ಆಕೆ ಒಂದು ಎಜಿಟೇಷನ್ ಅನ್ನು ತೋರಿಸ್ತಾ ಇದ್ದಾಳೆ. ಅಂದರೆ ಮಹಿಳೆ ತನ್ನ ನಿಜವಾದ ಪ್ರತಿಬಿಂಬವನ್ನು ನೋಡಿದಾಗ ದುಃಖಿತಳಾಗ್ತಾ ಇದ್ದಾಳೆ. ಆಕೆ ಒಂದು ನೋವನ್ನು ಅನುಭವಿಸ್ತಾ ಇದ್ದಾಳೆ. ಆ ಕನ್ನಡಿ ತನ್ನ ಸತ್ಯವನ್ನು ತೋರಿಸಿದ್ದಕ್ಕಾಗಿ ಅವಳು ತನ್ನ ನೋವನ್ನು ಅನುಭವಿಸ್ಕೋತಾ ಇದ್ದಾಳೆ. ಐ ಆಮ್ ಇಂಪಾರ್ಟೆಂಟ್ ಟು ಹರ್, ನಾನು ಅವಳಿಗೆ ಬಹಳ ಮುಖ್ಯ. ಕನ್ನಡಿ ಹೇಳ್ತಾ ಇದೆ, ನಾನು ಆ ಮಹಿಳೆಗೆ ಬಹಳ ಮುಖ್ಯ. ಏಕೆಂದರೆ ಅವಳು ತನ್ನ ಗುರುತನ್ನು ಮತ್ತು ಸತ್ಯಕ್ಕಾಗಿ ನನ್ನನ್ನು ನೋಡ್ತಾಳೆ. ಆ ಕನ್ನಡಿ ನನ್ನನ್ನು ಆಕೆ ನೋಡಿಸಿದ್ದಾಳೆ. ನನ್ನ ಮೇಲೆ ತುಂಬ ಅವಲಂಬಿತಳಾಗಿದ್ದಾಳೆ. ಶಿ ಕಮ್ಸ್ ಆ್ಯಂಡ್ ಗೋಸ್, ಅವಳು ಬರ್ತಾ ಇರ್ತಾಳೆ, ಹೋಗ್ತಾ ಇರ್ತಾಳೆ. ಅಂದರೆ ಆ ಮಹಿಳೆ ಆಗಾಗ ಕನ್ನಡಿ ಬಳಿ ಬರ್ತಾ ಇರ್ತಾಳೆ ಮತ್ತು ಹೋಗ್ತಾಳೆ. ಇದು ಆಕೆಯ ನಿರಂತರ
ಒಂದು ಸ್ವಯಂ ಅನ್ವೇಷಣೆಯನ್ನು ಸೂಚಿಸುತ್ತೆ. ಆಕೆ ನಿರಂತರವಾಗಿ ಕನ್ನಡಿ ಹತ್ರ ಬರೋದು, ಆಕೆಯನ್ನು ನೋಡಿಕೊಂಡು ತಾನು ಏನು ಅಂತ ಆಕೆ ಅನ್ವೇಷಣೆ ಮಾಡ್ಕೊಳ್ತಾಳೆ, ಹೋಗ್ತಾಳೆ ಅನ್ನೋದನ್ನು ಈ ಕನ್ನಡಿ ಹೇಳ್ತಾ ಇದೆ. ಇನ್ನು ನಂತರ ಸಾಲುಗಳಲ್ಲಿ ಈಚ್ ಮಾರ್ನಿಂಗ್ ಇಟ್ ಈಸ್ ಅವರ್ ಫೇಸ್ ದಟ್ ರಿಪ್ಲೇಸಸ್ ದ ಡಾರ್ಕ್ನೆಸ್. ಇನ್ ಮೀ ಶಿ ಆಸ್ ಡ್ರೋನ್ಡ್ ಎ ಯಂಗ್ ಗರ್ಲ್ ಆ್ಯಂಡ್ ಇನ್ ಮೀ ಆನ್ ಓಲ್ಡ್ ವುಮನ್ ರೈಸಸ್ ಟುವರ್ಡ್ಸ್ ಹರ್ ಡೇ ಆಫ್ಟರ್ ಡೇ ಲೈಕ್ ಎ ಟೆರಿಬಲ್ ಫಿಶ್. ನೋಡಿ, ಇಲ್ಲಿ ಆಕೆ ಆ ಕನ್ನಡಿ ಹೇಳ್ತಾ ಇದೆ, ಈಚ್ ಮಾರ್ನಿಂಗ್ ಪ್ರತಿದಿನ ಬೆಳಗ್ಗೆ ಅವಳು ತನ್ನ ಮುಖವನ್ನು ಈ ಒಂದು ಕತ್ತಲೆ, ಈ ಒಂದು ಆ ಒಂದು ಕನ್ನಡಿಗೆ ಬಂದು ನೋಡ್ಕೋತಾ ಇರ್ತಾಳೆ, ಬದಲಾಯಿಸ್ತಾ ಇರ್ತಾಳೆ. ಆ ಕತ್ತಲೆಯನ್ನು ಬದಲಾಯಿಸಿಕೊಂಡು ಪ್ರತಿದಿನ ಮಾರ್ನಿಂಗ್ ನನ್ನ ಹತ್ರ ಬಂದು ನೋಡ್ತಾಳೆ. ಪ್ರತಿದಿನ ಬಂದು ಕನ್ನಡಿ ಮುಂದೆ ನಿಂತ್ಕೋತಾಳೆ. ಬೆಳಕು ಬಂದಂತೆ ಬರ್ತಾಳೆ, ಕತ್ತಲು ಮಾಯವಾಗದಂತೆ ಆಕೆ ಹೋಗ್ತಾ ಇರ್ತಾಳೆ. ಇದು ಆ ಒಂದು ಹೆಣ್ಣಿನ ಪ್ರತಿದಿನದ ಒಂದು ಆ್ಯಕ್ಷನ್ ಆಗಿರುತ್ತೆ. ಆ್ಯಂಡ್ ಇನ್ ಮೀ ಶಿ ಹ್ಯಾಸ್ ಡ್ರೋನ್ಡ್ ಆ್ಯಸ್ ಎ ಯಂಗ್ ಗರ್ಲ್. ಅವಳು ನನ್ನಲ್ಲಿ ಒಂದು ಯುವತಿಯಾಗಿ ಬಂದಿದ್ಲು. ಆ್ಯಂಡ್ ಇನ್ ಮೀ ಆ್ಯನ್ ಓಲ್ಡ್ ವುಮೆನ್. ಅವಳು ನನ್ನ ಕನ್ನಡಿ ಮುಂದೆನೇ ಒಬ್ಬ ವಯಸ್ಸಾದಂತಹ ವ್ಯಕ್ತಿ ಆಗ್ತಾ ಇದ್ದಾಳೆ, ಅಂದರೆ ಒಬ್ಬ ಓಲ್ಡ್ ವುಮೆನ್, ವೃದ್ಧೆ ಆಗ್ತಾ ಇದ್ದಾಳೆ. ಕನ್ನಡಿ ಆ ಮಹಿಳೆಯ ಯೌವನದಲ್ಲಿ ಅದರಲ್ಲೂ ಬಂದಿದ್ಲು, ಆ ಕನ್ನಡಿಯಲ್ಲಿ ನೋಡ್ಕೋತಾ ಇದ್ಲು. ವೃದ್ಧಾಪ್ಯದಲ್ಲೂ ಸಹ ಅವಳು ಬಂದು ಅದರಲ್ಲಿ ನೋಡ್ಕೋತಾ ಇದ್ದಾಳೆ ಅಂತಕ್ಕಂಥದ್ದನ್ನು ಈ ಸಾಲು ಹೇಳುತ್ತೆ. ರೈಸಸ್ ಟುವರ್ಡ್ ಹರ್ ಡೇ ಆಫ್ಟರ್ ಡೇ ಲೈಕ್ ಎ ಟೆರಿಬಲ್ ಫಿಶ್. ಅವಳು ದಿನದಿಂದ ದಿನಕ್ಕೆ ಅವಳು ಬದಲಾಗ್ತಾ ಇದ್ದಾಳೆ, ಒಂದು ಭಯಾನಕ ಮೀನಿನಂತೆ. ಅಂದರೆ ಅವಳಿಗೆ ವಯಸ್ಸಾಗ್ತಾ ಇದೆ, ವೃದ್ಧಾಪ್ಯ ಒಂದು ಭಯಾನಕ ಮೀನಿನಂತೆ ನಿಧಾನವಾಗಿ ಮತ್ತು ಒಂದು ಅವಳನ್ನು ಸಮೀಪಿಸ್ತಾ ಇದೆ. ಅಂದರೆ ಈ ಸಾಲು ಆ ವೃದ್ಧಾಪ್ಯದ ನೋವು ಮತ್ತು ಅನಿವಾರ್ಯತೆಯನ್ನು, ಒಂದು ತೀವ್ರತೆಯನ್ನು ಇಲ್ಲಿ ನಮಗೆ ತಿಳಿಸ್ತಾ ಇದೆ. ಆಕೆ ತನ್ನ ವಯಸ್ಸು ಹೋಗ್ತಾ ಹೋಗ್ತಾ ಆಕೆ ವೃದ್ಧಾಪ್ಯದ ಕಡೆಗೆ, ಅಂದರೆ ವಯಸ್ಸಾಗ್ತಾ ಇದೆ, ಮುದುಕಿ ಆಗ್ತಾ ಇದ್ದಾಳೆ. ಆ ಒಂದು ಸಾಲನ್ನು ಇದು ಹೇಳ್ತಾ ಇದೆ. ರೈಸ್ ಟುವರ್ಡ್ಸ್ ಅರ್ ಡೇ ಆಫ್ಟರ್ ಡೇ ಲೈಕ್ ಎ ಟೆರಿಬಲ್ ಫಿಶ್. ಆಕೆ ಒಂದು ಭಯಾನಕ ಮೀನಿನಂತೆ ನಿಧಾನವಾಗಿ ಆಕೆ ಬದಲಾಗ್ತಾ ಇದ್ದಾಳೆ. ಆಕೆಗೆ ಒಂದು ವೃದ್ಧಾಪ್ಯ ಅನ್ನೋದು ಬರ್ತಾ ಇದೆ. ಆ ವೃದ್ಧಾಪ್ಯದ ನೋವನ್ನು ಈ ಸಾಲು ಹೇಳ್ತಾ ಇದೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ಆ ಸೈಲಿಯಾ ಪ್ಲಾತ್ ರವರ ಈ ಒಂದು ಮಿರರ್ ಅಂತಕ್ಕಂಥದ್ದು ಹೇಗೆ ತಾನು ಕಾಣ್ತಕ್ಕಂತಹ ನೈಜತೆಯನ್ನು ಪ್ರತಿಬಿಂಬಿಸ್ತಾ ಹೋಗುತ್ತೆ. ಈ ಕನ್ನಡಿಯ ಮಾತಿನಲ್ಲಿ ಹೇಗೆ ಆ ಒಬ್ಬ ಮಹಿಳೆ ತನ್ನ ವೃದ್ಧಾಪ್ಯದ ನೋವನ್ನು ಮತ್ತು ಆ ಕನ್ನಡಿಯಲ್ಲಿ ತನ್ನನ್ನು ತಾನು ನೋಡಿಕೊಂಡು ಸ್ವಯಂ ಅನ್ವೇಷಣೆ ಮಾಡಿಕೊಳ್ತಕ್ಕಂಥದ್ದನ್ನು ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಈ ಕನ್ನಡದ ಎಕ್ಸ್ಪ್ಲನೇಷನ್ನೊಂದಿಗೆ ಇಂಗ್ಲೀಷ್ ಸಮರಿ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹಾಗೆ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ.